ನಾವಂತ ಪಾಲಿಟಿಕ್ಸ್ ಮಾಡಲಿಲ್ಲ. ಇದ್ದಿದ್ದು 4 ವರ್ಷ ಬಿಟ್ಟು ಅವ್ರ ಕೈಯಾಗ ಕೊಟ್ಟಿಟ್ಟು ಬಂದು ಹೊರಗೆ ಬಂದ್ವಿ. 4 ವರ್ಷದ MLC ಅವ್ರ ಲೆಟರ್ ಅವ್ರ ಕೈಯಾಗ ಕೊಟ್ಟು ಹೊರಗೆ ಬಂದ್ವಿ. ಕಾರಣ ನ್ಯಾಯ ಅನ್ಯಾಯ ನಾನು ಕಾಂಗ್ರೆಸ್ ಪರ ಅಂತ ಕೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ ಇದ್ದಿದ್ರೆ ನೀವ್ ಹೇಳ್ದಂಗೆ ಮುಸ್ಲಿಮರಿಗೆ 4 ಸೀಟ್ ಕೊಡ್ತಿದ್ರು, ನೀವ್ ಹೇಳ್ದಂಗೆ CM ಇಬ್ರಾಹಿಂ ರಾಜ್ಯ ಕಾರ್ಯಾಧ್ಯಕ್ಷ ಮಾಡ್ತಿದ್ರು, ನೀವ್ ಹೇಳ್ದಂಗೆ ಇಬ್ರಾಹಿಂ ಅವರು ವಿಪಕ್ಷ ನಾಯಕ ಮಾಡ್ತಿದ್ರು ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ. ಹಾಗಾದ್ರೆ ಪ್ರಜಾಪ್ರಭುತ್ವ ಇದೆ ಕಾಂಗ್ರೆಸ್ ಅಲ್ಲಿ. ಅದನ್ನ ಮಾಡದೇ ಇದ್ರು ಸಿದ್ಧಾಂತಕ್ಕಾಗಿ ಇವತ್ತು ಅದ್ ಎದ್ ನಿಂತಿರ್ತಕ್ಕಂಥದ್ದು ಜನರ ಆಶೀರ್ವಾದದಿಂದ ನನಗಿರ್ತಕ್ಕಂಥ ದೊಡ್ಡ ಗುಣ. ಇಬ್ರಾಹಿಂ ಅವರು ಸಿದ್ಧಾಂತ ಬಿಟ್ಟು ಕಾಂಗ್ರೆಸ್ ಬೆಂಬಲಿಸ್ತಾ ಇದ್ದಾರೆ. ಸಿದ್ಧಾಂತ ಬಿಟ್ಟಲ್ಲ, ಸಿದ್ಧಾಂತ ಇಟ್ಕೊಂಡೆ ನಾನು ಪ್ರಜಾಪ್ರಭುತ್ವಕ್ಕೋಸ್ಕರವಾಗಿ ಇಂಡಿಯಾ ಸಂಘಟನೆಗೆ ಬೆಂಬಲ ಕೊಡ್ತಾ ಇದ್ದೀನಿ. ಮೋಸ ಮಾಡಿದ್ರು. ಐ ಆಮ್ ನಾಟ್ ಬಾದರ್ ಅಬೌಟ್ ಇಟ್. ಸಿದ್ದಣ್ಣ ಅವ್ರ ಸ್ನೇಹ ಅವತ್ತು ಇದೆ, ಇವತ್ತು ಇದೆ, ಅದು ಬೇರೆ ಪ್ರಶ್ನೆ. 3 ಪಕ್ಷದಲ್ಲಿ ಬರೀ ತಮ್ಮ ಮಗ, ಹೆಂಡತಿ, ಸೊಸೆ ಹೆಂಗೆ ಕೊಡ್ತಾರೆ. 3 ಪಕ್ಷದಲ್ಲಿ ಬರೀ ಕಾಂಗ್ರೆಸ್ ಅಲ್ಲಿ 12, JDS ಅಲ್ಲಿ, ಬಿಜೆಪಿ ಕಡಿಮೆ ಆಗ್ಬಿಟ್ಟಿದೆ ಸರ್. ಈಗ ಅಪ್ಪ ಮಕ್ಕಳು ಕಾಂಗ್ರೆಸ್ ಅಲ್ಲಿ ಜಾಸ್ತಿ ಆಗ್ಬಿಟ್ಟದೆ. ಬರೀ ಮನೆ ನೋಡಿದ್ರೆ ಪ್ರಜಾಪ್ರಭುತ್ವ ಅಂತ ಇದೆ. ಕಾರ್ಯಕರ್ತರಲ್ಲಿ ಯಾವ ಪಕ್ಷದಲ್ಲಿ ಇಲ್ವಾ, ಇದ್ರು ಏನ್ ಪ್ರಯೋಜನ ಆಯ್ತು? CM ಇಬ್ರಾಹಿಂಗೆ ಬೆಂಗಳೂರು ಸೆಂಟರ್ ಕೊಟ್ಟು ಕರೀಬೋದಾಗಿತ್ತಲ್ಲ ಅಂತ ಕಾಂಗ್ರೆಸ್. ಬೇಡವನಿಲ್ಲದೆ ಬಡವನಾದನಯ್ಯ ಅಂತ ಬಸವಣ್ಣವ್ರು ಹೇಳಿದ್ದಾರೆ. ಕಾಂಗ್ರೆಸ್ಸಿಗೆ ಅಂತ ನಾವು ಬೆಂಬಲ ಅಂತ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವ ಉಳಿಸೋದಕ್ಕೆ ಇಂಡಿಯಾ ಘಟಕಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಭವಿಷ್ಯ ನಿರೂಪಣೆ ಮಾಡೋರು ನೋಡಿ, ನೀವು ಏಪ್ರಿಲ್ ಆದ್ಮೇಲೆ ಏನಾಗುತ್ತೆ ಅಂತ ಹೇಳಿ ಅಂತ. ಚುನಾವಣೆ ಹೆಂಗ್ ಬರುತ್ತೆ, ಯಾರ್ಯಾರು ಎಲ್ಲೆಲ್ಲಿ ಹೋಗ್ತಾರೆ, ಯಾವ್ಯಾವ ಪಾರ್ಟಿ ಎಲ್ಲಾಗತ್ತೆ ಅನ್ನಕ್ಕಂಥದ್ದು. ಸರ್, ವಾರದಲ್ಲಿ 2 ದಿನ ನೀವು ಸಿದ್ದರಾಮಯ್ಯ ಅವ್ರ ಜೊತೆ ಮಾತಾಡ್ತಿದ್ದೀರಾ, ನಿಮ್ ಜೊತೆ ಟಚ್ ಅಲ್ಲಿ ಇದ್ದಾರೆ? ಇಲ್ಲ, ಕಾಂಗ್ರೆಸ್ಗೆ ಬೇಕಾದಂತ ಸಜೆಷನ್ಸ್ ಇಲ್ಲ 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 ಸಿದ್ದರಾಮಯ್ಯನವ್ರ ಜೊತೆ ಎಲೆಕ್ಷನ್ ಆದ್ಮೇಲೆ ಇವತ್ತವರೆಗೂ ನಾವು ಮಾತಾಡಿಲ್ಲ. ರಂಜಾನ್ ಹಬ್ಬ ಉಪವಾಸ ಇದ್ದೀನಿ, ನಾನು ಸುಳ್ಳು ಹೇಳೋದಿಲ್ಲ. ಸಿದ್ದರಾಮಯ್ಯನವರು ನನ್ನ ಮೇಲೆ ಪ್ರೀತಿ ಇದೆ, ಸಿದ್ದರಾಮಯ್ಯನವ್ರ ಬಗ್ಗೆ ನನಗೆ ಪ್ರೀತಿ ಇದೆ. ಬಟ್ ಅವ್ರ ರಾಜಕಾರಣ ಅವ್ರು ಮಾಡ್ತಾ ಇದ್ದಾರೆ, ನಮ್ಮ ರಾಜಕಾರಣ ನಾವು ಮಾಡ್ತೇವೆ. ಪಾಪ ಅವರಿಗೂ ಅಲ್ಲೂ ಕೂಡ ಬಗೆಹರಿಸ್ಕೊಳಕ್ ಆಗ್ತಾ ಇಲ್ಲ. ಈ ಕೋಲಾರು ಅಲ್ಲೂ ಒದ್ದಾಟ ಶುರುವಾಗಿದೆ ಹೇಳ್ತೀರ. ಸೊ ಹಾಗಾಗಿ ಇವತ್ತು ಪ್ರಜಾಪ್ರಭುತ್ವ ಉಳಿಬೇಕು. ಈ ಚುನಾವಣೆ ಕೊನೆ ಚುನಾವಣೆ ಆಗಬಾರದು. RSSನವರೇ ಹೇಳಿದ್ದಾರೆ ಇವತ್ತು ನಾಗ್ಪುರದಿಂದ. ಅವ್ರ ಪತ್ರಿಕಾ ಹೇಳಿಕೆ ನೀವು ನೋಡಿರ್ಬೋದು. ಮೊನ್ನೆ ಎಲ್ಲ ಟಿವಿಯಲ್ಲಿ ಬಂದಿದೆ ಅಂತ ನನಗೆ ಗೊತ್ತಿಲ್ಲ. ಬಟ್ ವಾಟ್ಸಾಪ್ನಲ್ಲಿ ಮಾತ್ರ RSSನವ್ರದ್ದು ನ್ಯೂಸ್ ಕಾನ್ಫರೆನ್ಸ್ ಕೊಟ್ಟಿದೆ. ಅಫ್ಜಲ್ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.